ಸ್ನೇಹಿತರೆ, ಈ ಒಂದು ಅವಧಿಯಲ್ಲಿ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ 2005 ಕನ್ನಡದಲ್ಲಿ ಮಾಹಿತಿ ಹಕ್ಕು ಕಾಯ್ದೆ 2005 ಇದರ ಕುರಿತು ಸಂಕ್ಷಿಪ್ತವಾಗಿ ಈ ಒಂದು ಅವಧಿಯಲ್ಲಿ ತಿಳಿದುಕೊಳ್ಳುವ ಒಂದು ಪ್ರಯತ್ನ ಮಾಡೋಣ. ಈ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ನಲ್ಲಿ 31 ಸೆಕ್ಷನ್ಸ್ ಇದ್ದಾವೆ. ಅವು ಕೇಂದ್ರ ಸರ್ಕಾರದ್ದು ಮತ್ತು ಅದರ ಅಡಿ ನಿಯಮಗಳು ಸಹ ರಚನೆ ಆಗಿದ್ದಾವೆ. ಅವು ನಮ್ಮ ರಾಜ್ಯ ಸರ್ಕಾರದ ನಿಯಮಗಳು. ಕಾಯ್ದೆ ಗೌರ್ಮೆಂಟ್ ಆಫ್ ಇಂಡಿಯಾದ್ದು, ಅದರ ಅಡಿಯಲ್ಲಿ ಬರತಕ್ಕಂಥ 14 ನಿಯಮಗಳು ನಮ್ಮ ರಾಜ್ಯ ಸರ್ಕಾರದ ನಿಯಮಗಳು. ಅಂದರೆ ಕಾಯ್ದೆಯಲ್ಲಿ ಹಾಗೆ ಹೇಳಿದೆ, ಆಯಾ ರಾಜ್ಯ ಸರ್ಕಾರಗಳು ಅಥವಾ ಪ್ರಾಧಿಕಾರಗಳು ಸೂಕ್ತ ನಿಯಮಗಳನ್ನು ರಚಿಸಿಕೊಳ್ಳಬಹುದು ಅಂತ ಕಾಯ್ದೆನಲ್ಲಿ ಒಂದು ಅಧಿಕಾರ ನೀಡಿದೆ. ಆ ಒಂದು ಹಿನ್ನೆಲೆಯಲ್ಲಿ ಆಯಾ ರಾಜ್ಯ ಸರ್ಕಾರಗಳು ನಿಯಮಗಳನ್ನು ಮಾಡಿಕೊಂಡಿದ್ದಾವೆ. ಈಗ ನಮ್ಮ ನಿಯಮಗಳು ಇದ್ದಂತೆ ಪಕ್ಕದ ತಮಿಳುನಾಡು ನಿಯಮಗಳು ಇರೋದಿಲ್ಲ, ಸ್ವಲ್ಪ ಬದಲಾವಣೆ ಇರುತ್ತೆ. ಹಾಗೆ ನಿಯಮಗಳನ್ನು ಕಾಯ್ದೆ ಕಾಮನ್ ಆಲ್ ಓವರ್ ಇಂಡಿಯಾ, ನಿಯಮಗಳು ಆಯಾ ರಾಜ್ಯ ಸರ್ಕಾರಗಳು ಹೇಗೆ ಬೇಕೋ ಹಾಗೆ ಮಾಡಿಕೊಂಡಿದ್ದಾರೆ. ಬಟ್ ಪೂರ್ತ ವ್ಯತ್ಯಾಸ ಏನು ಇರೋದಿಲ್ಲ. ಇರಲಿ. ಈ ಕಾಯ್ದೆ ಭಾರತ ಸರ್ಕಾರದ ಕಾಯ್ದೆ, ಭಾರತ ದೇಶದ ಎಲ್ಲ ರಾಜ್ಯಗಳಿಗೂ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೂ ಅನ್ವಯಿಸುತ್ತದೆ. ಕಾಯ್ದೆ ಕೇಂದ್ರ ಸರ್ಕಾರದ್ದು ಆದದ್ದರಿಂದ ಇಟ್ ಈಸ್ ಅಪ್ಲಿಕಬಲ್ ಟು ಆಲ್ ದ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್. ನೆಕ್ಸ್ಟ್, ಈ ಕಾಯ್ದೆ ಜಾರಿಗೆ ಬರಲು ರಾಜಸ್ಥಾನ್ ರಾಜ್ಯದ ಮಜ್ದೂರ್ ಕಿಸಾನ್ ಶಕ್ತಿ ಸಂಘಟನೆ ಎಂಬ ಸಂಸ್ಥೆಯ ಪ್ರೇರಕವಾಗಿದೆ ಎಂದು ಹೇಳಲಾಗಿದೆ. ರಾಜಸ್ಥಾನದಲ್ಲಿ ಸರ್ಕಾರಿ ಅಧಿಕಾರಿಗಳು ಕಾಮಗಾರಿಗಳನ್ನು ಮಾಡಿಸ್ಕೊಳ್ತಾ ಇದ್ದರು ಕೂಲಿ ಆಳುಗಳಿಂದ, ಅಂದರೆ ಅಲ್ಲಿನ ಜನಗಳಿಂದ. ಅವ್ರಿಗೆ ಎಷ್ಟೋ ದುಡ್ಡು ಕೊಡೋದು ಮತ್ತು ಖಾಲಿ ಆಳೆಗಳಿಗೆ ಸೈನ್ ಹಾಕ್ಸ್ಕೊಳ್ಳೋದು. ಅಂದರೆ ಕೂಲಿ ಡೈಲಿ ವೇಜಸ್ ಎಷ್ಟು ನಿಗದಿಪಡಿಸಿದ್ದಾರೆ ಅನ್ನೋದು ಅವರಿಗೆ ಮಾಹಿತಿನೇ ಕೊಡ್ತಾ ಇರಲಿಲ್ಲ, ಎಷ್ಟು ಕೇಳಿದ್ರೂ ಕೊಡ್ತಾ ಇರಲಿಲ್ಲ. ಹಾಗಾಗಿ ಅಲ್ಲಿನ ಜನಗಳು ನಮಗೆ ರೆಕಾರ್ಡ್ಸನ್ನು ಕೊಡಿ, ನಮ್ಮ ಹತ್ರ ಸಹಿ ತೆಗೆದುಕೊಂಡಿದ್ರಿ, ನಮಗೆ ರೆಕಾರ್ಡ್ಸ್ ಕೊಡಿ ಅಂತ ಹಠಕ್ಕೆ ಬಿದ್ದುಬಿಟ್ರು ಅಲ್ಲಿನ ಜನಗಳು. ಅದೇ ಮಜ್ದೂರ್ ಕಿಸಾನ್ ಶಕ್ತಿ ಸಂಘಟನೆ. ಕೊನೆಗೆ ಪ್ರೊಟೆಸ್ಟ್ಗೆ ಸ್ಪಂದಿಸಿ ಅಧಿಕಾರಿಗಳು ಆ ಸಹಿ ತೆಗೆದುಕೊಂಡಂಥ ಎಕ್ವಿಟೆನ್ಸ್ ಅಂತ ಏನು ಹೇಳ್ತಾರೆ ಎಲ್ಲವನ್ನು ಕೊಡ್ತಾರೆ. ನೋಡಿದಾಗ ಜನಗಳಿಗೆ ಆಶ್ಚರ್ಯ ಆಗುತ್ತೆ. ಅವ್ರು ಕೊಟ್ಟಿರೋ ದುಡ್ಡೇ ಬೇರೆ, ಅಲ್ಲಿ ಸಹಿ ತೆಗೆದುಕೊಂಡ ಮೇಲೆ ಬರೆದುಕೊಂಡಿರತಕ್ಕಂಥ ದುಡ್ಡೇ ಬೇರೆ. ಹಾಗಾಗಿ ಈ ಒಂದು ಚಳುವಳಿ ರಾಜಸ್ಥಾನ್ ರಾಜ್ಯದ ಮಜ್ದೂರ್ ಕಿಸಾನ್ ಶಕ್ತಿ ಸಂಘಟನೆಯ ಒಂದು ಚಳುವಳಿ ಈ ಒಂದು ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬರಲಿಕ್ಕೆ ಪ್ರೇರಣೆ ಆಗಿದೆ. ಇನ್ನೂ ಬೇರೆ ಬೇರೆ ಕಾರಣಗಳಿದ್ದಾವೆ. ಇದರಲ್ಲಿ ಸ್ವಲ್ಪ ಪ್ರಮುಖವಾದಂಥ ಕಾರಣ ಅಂತಂದರೆ ಇದು ಒಂದು, ಆ ಶಕ್ತಿ ಸಂಘಟನೆಯ ಪ್ರತಿಭಟನೆಗಳು. ಸೊ ಅಲ್ಲಿನ ಅಧಿಕಾರಿಗಳಿಗೆ ಮುಜುಗರ ಆಗೋಯಿತು. ಕೊಟ್ಟಿರೋ ದುಡ್ಡೇ ಬೇರೆ, ರೆಕಾರ್ಡ್ಸ್ನಲ್ಲಿ ತೋರಿಸಿರತಕ್ಕಂಥ ದುಡ್ಡೇ ಬೇರೆ. ಎನಿವೆ, ಅವರು ಯಶಸ್ವಿ ಆದರು, ಅದು ಗ್ರೂಪ್ ಲೀಡರ್ಶಿಪ್ನಲ್ಲಿ. ನೆಕ್ಸ್ಟ್, ಸಾರ್ವಜನಿಕ ಕಚೇರಿಗಳಲ್ಲಿನ ಮಾಹಿತಿಯನ್ನು ಪಡೆಯುವುದು. ಭಾರತ ಸರ್ಕಾರದ ಸಂವಿಧಾನದ ಅನುಚ್ಛೇದ 19(1)(a) ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಸಬ್ಜೆಕ್ಟ್ ಟು ಸರ್ಟನ್ ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಎಂಬ ವಿಧಿ ವ್ಯಾಪ್ತಿಗೆ ಒಳಪಡುತ್ತದೆ ಎಂದು ಭಾರತ ಸರ್ಕಾರ ಸರ್ವೋಚ್ಚ ನ್ಯಾಯಾಲಯ ಅಭಿಪ್ರಾಯಪಟ್ಟಿರ್ತದೆ. ಈ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ನಮ್ಮ ಭಾರತ ಸಂವಿಧಾನದಲ್ಲಿ ಯಾವ ಅನುಚ್ಛೇದಕ್ಕೆ ಒಳಪಟ್ಟಿರುತ್ತೆ ಅಂತ ಅಂದರೆ, ಸುಪ್ರೀಂ ಕೋರ್ಟ್ ಒಂದು ತೀರ್ಪಿನಲ್ಲಿ ಹೇಳಿದೆ 2005 ಆಸುಪಾಸಿನಲ್ಲಿ. ಏನಂತ ಹೇಳಿದೆ? ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಸಬ್ಜೆಕ್ಟ್ ಟು ಸರ್ಟನ್ ರೀಸನಬಲ್ ರಿಸ್ಟ್ರಿಕ್ಷನ್ ಎನ್ನುವ ಒಂದು ಆರ್ಟಿಕಲ್ನಲ್ಲಿ 19(1)(a) ಅನ್ನುವ ಒಂದು ಆರ್ಟಿಕಲ್ನ ವ್ಯಾಪ್ತಿನಲ್ಲಿ ಇದು ಬರುತ್ತೆ.
ರೈಟ್ ಟು ಇನ್ಫಾರ್ಮೇಷನ್ ಅದು ಆ ಆರ್ಟಿಕಲ್ನ ವ್ಯಾಪ್ತಿಯಲ್ಲಿ ಇದೂ ಬರುತ್ತೆ. ಹಾಗಾಗಿ ಕಾಯ್ದೆ ಊರ್ಜಿತವಾಗಿದೆ, ಇದರಲ್ಲೇನೂ ತಪ್ಪಿಲ್ಲ. ಸೊ ಸಂವಿಧಾನದ ವ್ಯಾಪ್ತಿ ಒಳಗಡೆನೇ ಇದೆ ರೈಟ್ ಟು ಇನ್ಫಾರ್ಮೇಷನ್. ಬೇರೆ ಬೇರೆ ದೇಶಗಳಲ್ಲಿಯೂ ಸಹ ಇದೆ, ನಮ್ಮ ದೇಶದಲ್ಲಿಯೂ ಸಹ ಜಾರಿಗೆ ತಂದರು 2005. 2005ಕ್ಕಿಂತ ಹಿಂದೆ ಬೇರೆ ಬೇರೆ ದೇಶಗಳಲ್ಲಿ ಚಾಲ್ತಿಯಲ್ಲಿತ್ತು, ನಮ್ಮಲ್ಲಿಯೂ ಸಹ ತಂದರು. ವೆರಿ ಗುಡ್. ಸೊ ಇದು ಸಂವಿಧಾನದ ಅನುಚ್ಛೇದ 19(1)(a) ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅನ್ನುವ ವಿಧಿ ವ್ಯಾಪ್ತಿ ಒಳಗಡೆ ಬರುತ್ತೆ. ನೆಕ್ಸ್ಟ್, ಈ ಕಾಯ್ದೆ ರೈಟ್ ಟು ಇನ್ಫಾರ್ಮೇಷನ್ ಕಾಯ್ದೆ ಬರುವುದಕ್ಕಿಂತ ಮೊದಲು ಸರ್ಕಾರಿ ಕಚೇರಿಗಳಲ್ಲಿ ನಮಗೆ ಅವಶ್ಯವಿರುವ ಮಾಹಿತಿ ದೊರೀತಾ ಇತ್ತ ಅಂತಂದರೆ ಸ್ವಲ್ಪ ಕಷ್ಟನೇ ಇತ್ತು, ದಬ್ಬಾಳಿಕೆ ಇತ್ತು. ಕೊಡೋದಿಲ್ಲ ಹೋಗೋದು ಅನ್ನೋ ಒಂದು ದಬ್ಬಾಳಿಕೆ ಮಾತುಗಳು ಕೇಳಿ ಬರ್ತಾ ಇದ್ದವು. ಈ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ 2005 ಬರುವುದಕ್ಕಿಂತ ಹಿಂದೆ ಬ್ರಿಟಿಷರ ಕಾಲದ್ದು ಅಫಿಷಿಯಲ್ ಸೀಕ್ರೆಟ್ ಆ್ಯಕ್ಟ್ 1923 ಎಂಬ ಒಂದು ಕಾಯ್ದೆ ಇತ್ತು, ಈಗಲೂ ಇದೆ. ಅದರ ಪ್ರಕಾರ ಅಫಿಷಿಯಲ್ ಸೀಕ್ರೆಟ್ ಆ್ಯಕ್ಟ್ 1923 ಕಾಯ್ದೆಯ ಪ್ರಕಾರ ಅದು ಬ್ರಿಟಿಷರ ಕಾಲದ್ದು. ಕ್ಲಾಸಿಫೈಡ್ ಡಾಕ್ಯುಮೆಂಟ್ಸನ್ನು ಯಾರಿಗೂ ಕೊಡಕೂಡದು ಅಂತ ಇತ್ತು. ಕೊಟ್ಟರೆ ಶಿಕ್ಷೆ ಅಂತಲೂ ಅದರಲ್ಲೆಲ್ಲ ಇದೆ. ಬಟ್ ಈಗ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಬಂದ ಮೇಲೆ ಈ ಅಫಿಷಿಯಲ್ ಸೀಕ್ರೆಟ್ ಆ್ಯಕ್ಟ್ 1923 ಇದೆಯಾ ಇನ್ನೂ ಚಾಲ್ತಿಯಲ್ಲಿ ಅಂದರೆ ಇದೆ, ಬಟ್ ಗೌಣ ಆಗಿದೆ. RTI ಆ್ಯಕ್ಟ್ನ ಮುಂದೆ ಅಫಿಷಿಯಲ್ ಸೀಕ್ರೆಟ್ ಆ್ಯಕ್ಟು ಗೌಣ ಆಗಿದೆ, ಬಟ್ ಅಫಿಷಿಯಲ್ ಸೀಕ್ರೆಟ್ ಆ್ಯಕ್ಟನ್ನು ರದ್ದುಪಡಿಸಿಲ್ಲ ಅಷ್ಟೆ. ವರ್ಗೀಕೃತವಲ್ಲದ ಮಾಹಿತಿಯನ್ನು ಸಾರ್ವಜನಿಕರಿಗೆ ನೀಡಿ ಅವರು ಆಡಳಿತದಲ್ಲಿ ಭಾಗವಹಿಸುವಂತೆ ಮಾಡುವುದೇ ಈ ಕಾಯ್ದೆಯ ಮೂಲ ಉದ್ದೇಶ. ರೈಟ್, ಇದು ಡೆಮಾಕ್ರಸಿ, ಪ್ರಜಾಪ್ರಭುತ್ವ. ನಿಮಗೆ ಗೊತ್ತಿದೆ, ಜನರು ಆಡಳಿತದಲ್ಲಿ ಹೆಚ್ಚು ಹೆಚ್ಚು ಭಾಗವಹಿಸಬೇಕು, ಅವರ ಅಗತ್ಯಗಳನ್ನು ಸರ್ಕಾರಕ್ಕೆ ತಲುಪಿಸಬೇಕು, ಲೋಪದೋಷಗಳಿದ್ರೂ ಸಹ ಸರ್ಕಾರದ ಗಮನಕ್ಕೆ ಬರಬೇಕು, ಆಡಳಿತದ ಬಗ್ಗೆ ಸಾರ್ವಜನಿಕರು ತಿಳಿದುಕೊಳ್ಳಬೇಕು. ಇದು ಸಾರ್ವಜನಿಕ ಆಡಳಿತ ಆದದ್ದರಿಂದ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸಾರ್ವಜನಿಕ ಆಡಳಿತ ಆದದ್ದರಿಂದ, ಪ್ರಜಾಪ್ರಭುತ್ವ ಆದದ್ದರಿಂದ ಮುಚ್ಚುಮರೆ ಏನೂ ಇಲ್ಲ. ಜನರು ಆಡಳಿತದಲ್ಲಿ ಭಾಗವಹಿಸಲಿಕ್ಕೆ ಇದು ಒಂದು ಒಳ್ಳೆಯ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಹಾಗಾಗಿ ವರ್ಗೀಕೃತವಲ್ಲದ ಅಂದರೆ ಕ್ಲಾಸಿಫೈಡ್ ಅಲ್ಲದ ಅಂತಂದರೆ ಗೌಪ್ಯ ಮಾಹಿತಿ ಅಲ್ಲದೇ ಇರತಕ್ಕಂಥದ್ದನ್ನು ಯಾವುದೇ ನೌಕರನು ಅರ್ಜಿ ಹಾಕಿ ಪಡೆದುಕೊಳ್ಳಬಹುದು. ರೈಟ್. ಸೊ ಹಾಗಾಗಿ ಆಕ್ಸೆಸ್ ಟು ಇನ್ಫಾರ್ಮೇಷನ್, ಸಾರ್ವಜನಿಕರು ಸರ್ಕಾರದ ಯಾವುದೇ ಕಚೇರಿಯ ಯಾವುದೇ ಮಾಹಿತಿಯನ್ನು ಕೇಳಿ ಪಡೆಯಬಹುದು, ಎಕ್ಸೆಪ್ಟ್ ಸಮ್ ಕ್ಲಾಸಿಫೈಡ್ ಇನ್ಫಾರ್ಮೇಷನ್. ವರ್ಗೀಕೃತ ಮಾಹಿತಿಯನ್ನು ಹೊರತುಪಡಿಸಿ ಯಾವುದೇ ಮಾಹಿತಿಯನ್ನು ಯಾವುದೇ ಕಚೇರಿಯಿಂದ ಕೇಳಿ ಪಡೆಯಬಹುದು. ನೆಕ್ಸ್ಟ್, ಮತ್ತೊಂದು ಉದ್ದೇಶ ಏನಿದೆ RTI ಕಾಯ್ದೆ ಅಂತಂದರೆ ಟು ಕಂಟೈನ್ ಕರಪ್ಷನ್. ಈ ಲಂಚವನ್ನು ನಿರ್ಮೂಲನ ಮಾಡುವಂಥ ಒಂದು ಪ್ರಯತ್ನವೂ ಸಹ ಇದರದ್ದು ಆಗಿದೆ. ಪವರ್ ಟು ದ ಪೀಪಲ್, ಜನಗಳಿಗೆ ಅಧಿಕಾರ. ನೆಕ್ಸ್ಟ್ ಇನ್ನೊಂದು ಅಕೌಂಟಬಿಲಿಟಿ ಅಂಡ್ ಟ್ರಾನ್ಸ್ಪರೆನ್ಸಿ, ಆಡಳಿತದಲ್ಲಿ ಇನ್ನು ಮುಂದೆ ಪಾರದರ್ಶಕ. ಸೊ ಇನ್ನು ಅದು ಕೊಡೋದಿಲ್ಲ ಇದು ಕೊಡೋದಿಲ್ಲ ಮುಚ್ಚುಮರೆ ಅನ್ನುವಂಥದ್ದು ಇನ್ನೂ ಇಲ್ಲವೇ ಇಲ್ಲ. ಈ ಕಾಯ್ದೆ ಜಾರಿಗೆ ಬಂದ ದಿನಾಂಕದಿಂದ ಯಾರು ಯಾವ ಮಾಹಿತಿಯನ್ನಾದರೂ ಕೇಳಬಹುದು, ಎಕ್ಸೆಪ್ಟ್ ಪರ್ಸನಲ್ ಅಂಡ್ ಸೆಕ್ಷನ್ 8(1) ಅಡಿಯಲ್ಲಿ ಬರತಕ್ಕಂಥ ಮಾಹಿತಿಯನ್ನು ಬಿಟ್ಟು ಯಾವುದನ್ನು ಕೇಳಿದ್ರೂ ಕೊಡಬೇಕು. ಅಂದರೆ ಜನಗಳಿಗೆ ಈ ಕಾಯ್ದೆ ಬಹಳ 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 ಅನುಕೂಲ ಆಗಿದೆ. ಅದಕ್ಕೆ ಇದೇ ಕಾಯ್ದೆಯಲ್ಲಿ ಸೆಕ್ಷನ್ 3 ಹೇಳುತ್ತೆ,
ಸಾರ್ವಜನಿಕ ಕಚೇರಿಗಳಿಂದ ಮಾಹಿತಿ ಪಡೆಯುವ ಹಕ್ಕನ್ನು ಈ ಕಾಯ್ದೆಯ ಕಲಂ 3ರಲ್ಲಿ ಒತ್ತಿ ಹೇಳುತ್ತದೆ. ಸೊ ಪೀಪಲ್ ಆರ್ ಗಿವನ್ ದ ರೈಟ್ ಟು ಗೆಟ್ ದ ಇನ್ಫಾರ್ಮೇಶನ್ ಫ್ರಮ್ ಎನಿ ಆಫ್ ಇಟ್. ಸೊ ಇಟ್ ಈಸ್ ಎ ರೈಟ್. ರೈಟ್ ಆಸ್ ಇನ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂಡರ್ ಆರ್ಟಿಕಲ್ 19(1)A ಅಲ್ಲಿಯೂ ಇದೆ, ಈ ಕಾಲಂ ನಂಬರ್ 3ರಲ್ಲಿಯೂ ಸಹ ಇಟ್ಟಿದೆ. ಅಂದರೆ ಸರ್ಕಾರ ನಮ್ಮ ಜನಗಳಿಗೆ ಯಾವುದೇ ಕಚೇರಿಯಿಂದ ಮಾಹಿತಿಯನ್ನು ಕೋರಿ ಪಡೆಯತಕ್ಕಂಥ ಹಕ್ಕು ನೀಡಿದೆ ಅಂಡರ್ ಸೆಕ್ಷನ್ 3. ನೆಕ್ಸ್ಟ್, ಸಾರ್ವಜನಿಕ ಪ್ರಾಧಿಕಾರಿಗಳು ಪಾರದರ್ಶಕವಾಗಿದ್ದು ಭದ್ರತೆಯನ್ನು ತೋರಿ ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂತೆ ಮಾಡುವುದು ಸಹ ಈ ಕಾಯ್ದೆಯ ಮುಖ್ಯ ಗುರಿ ಆಗಿದೆ. ಸಾರ್ವಜನಿಕ ಪ್ರಾಧಿಕಾರಿಗಳು ಅಂತಂದರೆ ಡಿಪಾರ್ಟ್ಮೆಂಟ್ಸ್ ಪಾರದರ್ಶಕವಾಗಿದ್ದು ಅಂತಂದರೆ ಟ್ರಾನ್ಸ್ಪರೆಂಟ್ ಅಡ್ಮಿನಿಸ್ಟ್ರೇಷನ್, ನೋ ಹೈಡ್ ಆ್ಯಂಡ್ ಸೀಕ್. ಇನ್ನು ಮುಂದೆ ಅಡ್ಮಿನಿಸ್ಟ್ರೇಷನಲ್ಲಿ ಮುಚ್ಚು ಮರೆ ಇಲ್ಲವೇ ಇಲ್ಲ. ನಿಮಗೆ ಗೊತ್ತಿದೆ, ಸಾಕಷ್ಟು ಮಾಹಿತಿಯನ್ನು ಹಲವಾರು ಕಚೇರಿಗಳಿಂದ ಕೇಳಿ ಜನರು ಪಡಿತಾ ಇದ್ದಾರೆ. ಈ ಕಾಯ್ದೆಯಿಂದ ಸಾಕಷ್ಟು ಸುಧಾರಣೆಗಳು ಆಡಳಿತದಲ್ಲಿ ಬಂದಿದೆ ಅನ್ನೋದರಲ್ಲಿ ಅನುಮಾನನೇ ಇಲ್ಲ. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂತೆ ಮಾಡುವುದು. ಸೊ ಡೆಮೊಕ್ರೆಟಿಕ್ ವ್ಯಾಲ್ಯೂಸನ್ನು ಸಂರಕ್ಷಿಸುವ ಒಂದು ಹೊಣೆಯೂ ಸಹ ಈ ಕಾಯ್ದೆಯ ಹೆಗಲ ಮೇಲೆ ಇದೆ. ಡೆಮೊಕ್ರೆಟಿಕ್ ವ್ಯಾಲ್ಯೂ, ಪ್ರಜೆಗಳಿಗೆ ಗೌರವ ಕೊಡಬೇಕು, ಅವರಿಗೆ ಹಕ್ಕುಗಳನ್ನು ಕೊಡಬೇಕು, ಅವರ ಆಶೋತ್ತರಗಳನ್ನು ಈಡೇರಿಸಬೇಕು. ಕಾರಣ ಇದು ಪ್ರಜಾಪ್ರಭುತ್ವ. ತಿರಸ್ಕರಿಸಕೂಡದು. ಅವರು ಆಡಳಿತದಲ್ಲಿ ಭಾಗಿ ಆಗಬೇಕು. ಅಂದರೆ ಕೈಯಲ್ಲಿ ಮಾಹಿತಿ ಇದ್ದರೆ ಕಚೇರಿಗೆ ಬಂದು ಕೇಳಬಹುದವರು ಅಗತ್ಯವಾದಂಥ ಮಾಹಿತಿಯನ್ನು ಹೆಚ್ಚುವರಿ ಬೇಕಾದರೆ. ಹೇಗಿದ್ರು ಬಂದು ಕೇಳ್ತಾರೆ ಅಂತಂದ್ಬಿಟ್ಟು ಆಡಳಿತ ಸ್ವಲ್ಪ ಸುಧಾರಿಸ್ತಾ ಬರ್ತಾ ಇದೆ. ರೈಟ್. ನೆಕ್ಸ್ಟ್, ಈ ಮಾಹಿತಿ ಹಕ್ಕು ಕಾಯ್ದೆ 2 ಅದರಲ್ಲಿ ಹೆಚ್ ಪ್ರಕಾರ ಮಾಹಿತಿ ಅಂದರೆ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಅಂತ ಹೇಳ್ತೀವಲ್ಲ, ಮಾಹಿತಿ ಹಕ್ಕು ಕಾಯ್ದೆ. ಮಾಹಿತಿ ಹೌ ಇಟ್ ಈಸ್ ಡಿಫೈನ್ಡ್. ರೈಟ್. ಹೆಚ್ ಪ್ರಕಾರ ಕಚೇರಿಯಲ್ಲಿನ ಎಲ್ಲ ದಾಖಲೆಗಳು, ಕಚೇರಿನಲ್ಲಿ ಯಾವುದೇ ದಾಖಲೆ ಇರಲಿ ಕೇಳಿದ್ರೆ ಕೊಡಬೇಕು. ಬಟ್ ಸೆಕ್ಷನ್ 8(1)ಕ್ಕೆ ಒಳಪಟ್ಟು ಸೆಕ್ಷನ್ 8(1)ರಲ್ಲಿ ಕೆಳಗೆ ಸೂಚಿಸಿರತಕ್ಕಂಥ ಮಾಹಿತಿಯನ್ನು ಕೊಡಲು ರಹ ಇರುವುದಿಲ್ಲ. ಎಕ್ಸಂಪ್ಷನ್ಸ್ ಅಂಡರ್ ಸೆಕ್ಷನ್ 8(1) ಇದೆ. ಅದರ ಆ ಸೆಕ್ಷನ್ 8(1)ಕ್ಕೆ ಒಳಪಟ್ಟು ಕಚೇರಿಯಲ್ಲಿರುವ ಯಾವುದೇ ಮಾಹಿತಿಯನ್ನು ಕೇಳಿದ್ರು ಕೊಡಬೇಕು. ಅದೇ ಅಲ್ಲಿ ಕಚೇರಿಯಲ್ಲಿನ ಎಲ್ಲ ದಾಖಲೆಗಳು, ಇಮೇಲ್ಸ್ ಮತ್ತು ಕಂಪ್ಯೂಟರ್ನಲ್ಲಿರತಕ್ಕಂಥ ಮಾಹಿತಿಯನ್ನು ಕೊಡಬೇಕು. ಮೊದಲು ಕಾಗದ ಪುಸ್ತಕಗಳಲ್ಲಿ ಇರ್ತಾ ಇತ್ತು ಆಫೀಸ್ ಇನ್ಫಾರ್ಮೇಷನ್, ಈಗ ಇಮೇಲ್ಸ್, ಕಂಪ್ಯೂಟರ್ ಮಾಹಿತಿ ಇದೆ. ಅದೇನಿರುತ್ತೆ ಅದನ್ನು ಕೇಳಿದ್ರೆ ಕೊಡಬೇಕು. ಸಬ್ಜೆಕ್ಟು ಸೆಕ್ಷನ್ 8(1). ನೆಕ್ಸ್ಟ್, ಮಾದರಿಗಳು, ಸಲಹೆಗಳು, ಮಾಡೆಲ್ಸ್, ಸ್ಯಾಂಪಲ್ಸ್. ಏನಾದರೂ ವಸ್ತುಗಳನ್ನು ಖರೀದಿ ಮಾಡಿರ್ತೀರಿ, ಉದಾಹರಣೆಗೆ ಒಂದು 10 ಫ್ಯಾನ್ಗಳನ್ನು ಖರೀದಿ ಮಾಡಿರ್ತೀರಿ. ಯಾರೋ ಬರ್ತಾರೆ, ನನಗೊಂದು ಫ್ಯಾನ್ ಖರೀದಿಸಿರತಕ್ಕಂಥ ಫ್ಯಾನ್ ಮಾದರಿಯನ್ನು ಕೊಡಿ, ದುಡ್ಡು ಕೊಡ್ತೀನಿ ಅಂತಂದರೆ ಕೊಡಬೇಕು. ಚಿಕ್ಕಮಗಳೂರಿನಲ್ಲಿ ಒಂದು ರಸ್ತೆ ಹಾಕ್ತಾ ಇದ್ರು, ಬಹಳಷ್ಟು ಕಂಪ್ಲೇಂಟ್ಸ್ ಬಂದು RTI ಅರ್ಜಿ ಹಾಕಿದ್ರು. ನನಗೆ ರೋಡ್ಗೆ ಹಾಕಿರತಕ್ಕಂಥ ತಾರ್ನ ಒಂದು ಸ್ಯಾಂಪಲ್ ಕೊಡಿ ಅಂತ ಕೊಟ್ಟರು. ಅದಕ್ಕೆ ತಗಲುವತಕ್ಕಂಥ ವೆಚ್ಚವನ್ನು ಅರ್ಜಿದಾರ ಕೊಟ್ಟ. ಹೀಗೆ ಕೇಳಬಹುದು. ಸ್ಯಾಂಪಲ್ಸ್, ಮಾದರಿಗಳು, ಚೇರ್ಗಳು ಖರೀದಿ, ಕಂಪ್ಯೂಟರ್ಸನ್ನು ಖರೀದಿ ಮಾಡಿರ್ತೀರಿ ಒಂದು 50 ನಿಮ್ಮ ಇಲಾಖೆಗೆ. ಕಂಪ್ಯೂಟರ್ನ ಗುಣಮಟ್ಟ